ನಮಸ್ಕಾರ ಎಲ್ಲರಿಗೂ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಈ ಊರಿನ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಪ್ರಾಚೀನ ಕಾಲದ ಋಷಿಗಳ ತಪೋವನದಂತೆ ಪ್ರಶಾಂತವಾಗಿ ಕಣ್ಮನಗಳಿಗೆ ಹರುಷ ನೀಡುವ ಪ್ರಶಾಂತತೆಯಿಂದ ಕೂಡಿದ ಆತ್ಮ ಸಾಕ್ಷಾತ್ಕಾರಕ್ಕೆ ಹೇಳಿ ಮಾಡಿಸಿದ ವಾತಾವರಣ, ನೂರಾರು ಕುಟುಂಬಗಳಿಗೆ ಆಶ್ರಯ ನೀಡಿರುವ ಪರಮ ಪವಿತ್ರವಾದ ಪುಣ್ಯ ಸ್ಥಳ, ನಾನಾ ಋಷಿ ಮುನಿಗಳು ತಪಸ್ಸಾಚರಿಸಿ ಸಿದ್ಧಿ ಪಡೆದುಕೊಂಡ ಶ್ರೇಷ್ಠ ಭೂಮಿ. ಇಂದಿಗೂ ನಗರಗಳು ಎಷ್ಟೇ ಮುಂದುವರೆದರೂ ತನ್ನ ಸೊಬಗನ್ನ ಹಾಗೆ ಹೊದ್ದು ನಿಂತು ಪ್ರಾಕೃತಿಕ ಆಕರ್ಷಣೆಯಿಂದಲೇ ಕಂಗೊಳಿಸುತ್ತಾ ನಿಂತಿರುವ ಕ್ಷೇತ್ರವೇ ಧರ್ಮಸ್ಥಳ. ಈ ಊರು ಧಾರ್ಮಿಕ ಕೈಂಕರ್ಯಗಳಿಗೆ ಹೆಚ್ಚು ಪ್ರಸಿದ್ಧಿ ಪಡೆದಿರುವುದರಿಂದ ಇದನ್ನ ಶ್ರೀ ಕ್ಷೇತ್ರ ಅಂತಲೂ ಕರೀತಾರೆ. ಹಲವು ಶತಮಾನಗಳಿಂದಲೂ ಭ್ರಾತೃತ್ವ, ಸಹಬಾಳ್ವೆ, ಶಾಂತಿ, ನೆಮ್ಮದಿ ಕಾಪಾಡಿಕೊಂಡಿರುವ ಪಾವನ ಕ್ಷೇತ್ರ ಪ್ರತಿದಿನವೂ ದೇಶ ವಿದೇಶಗಳಿಂದಲೂ ಯಾತ್ರಿಕರನ್ನ ಆಕರ್ಷಿಸ್ತಾ ಇದೆ. ಇಲ್ಲಿಗೆ ಕಾಲಿಟ್ಟರಂತೂ ಅದೊಂದು ರೀತಿಯ ಶಕ್ತಿ, ನಮ್ಮ ದೇಹಾಬಲವನ್ನೇ ಹಿಮ್ಮಡಿಗೊಳಿಸಿದಂತಹ ಭಾವನೆ ಉಂಟಾಗುವುದು ನಿಜ. ಈ ಸ್ಥಳ ಧರ್ಮ, ನೀತಿ ಮತ್ತು ಭಕ್ತಿಯ ಭೂಮಿಯಾಗಿದ್ದು, ಈ ಆಧ್ಯಾತ್ಮಿಕ ನೆಲೆಯ ಮೂಲ ದೇವರು ಮಂಜುನಾಥೇಶ್ವರ ಶಿವಲಿಂಗದ ರೂಪ ತಾಳಿ ಧರ್ಮಸ್ಥಳವನ್ನ ಪರಿಶುದ್ಧಗೊಳಿಸಿದ್ದಾನೆ ಎಂಬ ನಂಬಿಕೆ ಭಕ್ತಾದಿಗಳದ್ದು. ಕರ್ನಾಟಕದ ಹೆಚ್ಚು ಭೇಟಿ ನೀಡುವ ಶಿವ ದೇವಾಲಯಗಳಲ್ಲಿ ಒಂದಾದ ಧರ್ಮಸ್ಥಳ ಮಂಜುನಾಥ ದೇವಾಲಯವು ತನ್ನ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವಕ್ಕಾಗಿ ಹೆಚ್ಚು ಪ್ರಸಿದ್ಧವಾಗಿದೆ. ಇದು ದೇವಾಲಯಗಳ ಪಟ್ಟಣವಾದ ಧರ್ಮಸ್ಥಳದಲ್ಲಿರುವ ಹಳೆಯ ದೇವಾಲಯವಾಗಿದ್ದು, ಜೈನ ಬಂಟ ಸಮುದಾಯದ ಹೆಗ್ಗಡೆ ಕುಟುಂಬ ಇದನ್ನು ನಿರ್ವಹಿಸುತ್ತಿದೆ. ವಿಶೇಷ ಅಂದರೆ ಇಲ್ಲಿ ಹಿಂದೂ ವೈಷ್ಣವ ಪುರೋಹಿತರು ನಿತ್ಯ ಮಂಜುನಾಥನಿಗೆ ಪೂಜೆ ಸಲ್ಲಿಸುತ್ತಾರೆ. ಇಲ್ಲಿನ ಧಾರ್ಮಿಕ ಆಚರಣೆಗಳ ನೇತೃತ್ವವನ್ನು ನೋಡಿಕೊಳ್ತಾರೆ. ಇಂದಿನ ವಿಡಿಯೋದಲ್ಲಿ ಧರ್ಮಸ್ಥಳ ಹಾಗೂ ಮಂಜುನಾಥ ದೇವಾಲಯದ ಬಗ್ಗೆ ನೀವರಿಯದ ಕೆಲವು ಆಸಕ್ತಿದಾಯಕ ವಿಷಯಗಳನ್ನು ತಿಳಿಸುವ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ದಕ್ಷಿಣ ಭಾರತದ ಸುಪ್ರಸಿದ್ಧ ಕ್ಷೇತ್ರಗಳಲ್ಲಿ ಈ ಧರ್ಮಸ್ಥಳ ಎಂಬ ಊರು ಕೂಡ ಒಂದು. ನೇತ್ರಾವತಿ ನದಿಯು ಈ ಊರಿನ ಉತ್ತರದಲ್ಲಿ ಹರಿಯುತ್ತಾಳೆ. ಇತರ 3 ಕಡೆಗಳಲ್ಲೂ ಹೊಳೆಗಳು ಹರಿಯುತ್ತಾ ಅದರ ಮಧ್ಯದಲ್ಲಿಯೇ ಸ್ಥಾಪಿತವಾಗಿರುವಂತಹ ಸ್ಥಳವೇ ಧರ್ಮಸ್ಥಳ. ಹಾಗಾಗಿ ಈ ಊರಿಗೆ ನದಿಯ ಒಡಲಿನ ಕ್ಷೇತ್ರ ಅಂತಲೂ ಕರೆಯುವುದಿದೆ. 1941ರಲ್ಲಿ ಧರ್ಮಸ್ಥಳದ ಜನಸಂಖ್ಯೆ ಕೇವಲ 1400ರಷ್ಟಿತ್ತು. 200 ಮನೆಗಳಿದ್ವು. ಈ ಗ್ರಾಮದಲ್ಲಿ ಸುಮಾರು 800 ಜನರು ಈಗಿನ ಮಂಜುನಾಥ ದೇವಾಲಯದ ಆಸುಪಾಸಿನಲ್ಲಿಯೇ ಮನೆ ಮಾಡಿಕೊಂಡಿದ್ರು. ಅವರಲ್ಲಿ 40% ಜನ ಅಕ್ಷರಸ್ಥರಾಗಿದ್ರು. ಅಂದಿನ ಹವಾಗುಣದ ಬಗ್ಗೆ ನೋಡಿದರೆ ಬೇಸಿಗೆಯಲ್ಲಿ ಅತಿ ಉಷ್ಣವಾಗಿಯೂ ಮಳೆಗಾಲದಲ್ಲಿ ಸಮಶೀತೋಷ್ಣವಾಗಿಯೂ ಹಿತಕರವಾಗಿಯೂ ಇತ್ತು. ಈಗ ಕೊಂಚ ತಾಪಮಾನದಲ್ಲಿ ಏರುಪೇರಾಗಿದೆ. ಕ್ಷೇತ್ರದ ಬಳಿ ಸಣ್ಣ ಸಣ್ಣ ಬಯಲುಗಳು, ಬೆಟ್ಟಗಳು, ತೆಂಗು ಕಂಗುಗಳ ತೋಟಗಳು ಕಂಗೊಳಿಸ್ತವೆ. ಅನತಿ ದೂರದಲ್ಲಿ ಎತ್ತರವಾದ ಗೋಪುರಗಳಂತೆ ಕಾಣುವ ಬೆಟ್ಟಗಳ ಕಡು ಹಸಿರಿನ ವನಸಿರಿಯ ನೋಟ ಎಂಥವರನ್ನಾದರೂ ಆಕರ್ಷಿಸದೇ ಇರದು. ಅಲ್ಲಿಯೇ ಜಯಕೀರ್ತಿ ಬೆಟ್ಟ ಅಥವಾ ಶಿವರಾತ್ರಿ ಬೆಟ್ಟ, ಅಣ್ಣಪ್ಪನ ಬೆಟ್ಟ ಮೊದಲಾದ ಪವಿತ್ರ ಬೆಟ್ಟಗಳ ತಪ್ಪಲು ಕೂಡ ಕಾಣಸಿಗುತ್ತೆ. ಇಂದಿಗೂ ಆ ಬೆಟ್ಟಗಳಲ್ಲಿ ದೈವ ಸಂಚಾರವಾಗುತ್ತೆ ಎಂದೇ ಅಲ್ಲಿನ ಜನರು ನಂಬ್ತಾರೆ. ಹಾಗೆಯೇ ನಿಷ್ಠೆಯಿಂದಲೂ ನಡೆದುಕೊಳ್ತಾರೆ. ಅದು ಈಗಿನ ದೇವಾಲಯಕ್ಕೆ ಸಂಬಂಧಿಸಿದ ಹೆಸರಲ್ಲ. ಆ ಹೆಸರಿನ ಹಿಂದೆ ಅತ್ಯದ್ಭುತವಾದ ಹಿನ್ನೆಲೆ ಇದೆ. ಇತಿಹಾಸದ ದಾಖಲೆ ಕೂಡ ಇದೆ. ಈಗ ಧರ್ಮಸ್ಥಳ ಎಂದು ಕರೆಯುವ ಸ್ಥಳವನ್ನೇ ಮೊದಲು ಕೊಡುಮ ಅಥವಾ ಕುಡುಮು ಎಂದು ಕರೆಯುತ್ತಿದ್ರು. ಕುಡುಮ ಅಥವಾ ಕುಡುಮ ಅಂದ್ರೆ ದಾನ ಕೊಡತಕ್ಕ ಸ್ಥಳವೆಂದರ್ಥ. ಈಗಿನಂತೆ ಅತ್ಯಾಚಾರವಾಗಲಿ, ಕೊಲೆಗಳಾಗಲಿ, ಕಪಟವಾಗಲಿ ಯಾವುದೇ ದುರ್ನಡತೆಗೆ ಆಸ್ಪದವಿಲ್ಲದ ಧರ್ಮವೆತ್ತು ನಿಂತಿದ್ದ ದಯಾಸ್ಥಳವಾಗಿತ್ತು. ಒಂದು ವೇಳೆ ಯಾರೇ ಆದರೂ ಅನಾಚಾರ ಮಾಡಿದ್ದರೆ ಗ್ರಾಮಸ್ಥರೆದುರು ಆನೆ ಕಾಲಿನಿಂದ ತುಳಿಸುತ್ತಿದ್ದರು ಎಂಬ ಮಾತು ಇದೆ. ಸರ್ವಧರ್ಮೀಯರು ಸಹ ಬಾಳ್ವೆ ನಡೆಸಿದ್ದ, ತಗ್ಗಿ ಬಗ್ಗಿ ನಡೆಯುತ್ತಿದ್ದ ಧರ್ಮವೆತ್ತ ಕ್ಷೇತ್ರವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಸ್ಥಳವದು. ಅದೆಷ್ಟೋ ಸಂತರು ಮಂಗಳೂರಿನ ಕದ್ರಿಗೆ ಬರುವವರು ಈ ನೆಲೆಗೆ ಬಂದು ರುದ್ರ ರಮಣೀಯ ತಪ್ಪಲಿನಲ್ಲಿ ಕೆಲಕಾಲ ತಂಗಿದ್ದು ತೆರಳುತ್ತಿದ್ರು. ಆಗಿನ ರಾಜ್ಯಾಡಳಿತದ ಕಾಲದಲ್ಲಿಯೇ ಅನ್ನ ದಾಸೋಹವನ್ನ ನೀಡುತ್ತಿದ್ದ ಅನ್ನಪೂರ್ಣೆ ಕ್ಷೇತ್ರವೆಂದೇ ಸಾವಿರಾರು ವರ್ಷಗಳ ಹಿಂದೆ ಕರೆಯಲ್ಪಡುತ್ತಿತ್ತು. ಆಗ ತಾನೇ ಜೈನ ಧರ್ಮ ಮುನ್ನೆಲೆಗೆ ಬಂದಿದ್ದ ಕಾಲಮಾನ. ದಕ್ಷಿಣ ಭಾರತದಾದ್ಯಂತ ಜೈನ ಮುನಿಗಳು ಸಂಚಾರ ಮಾಡುತ್ತಾ ತಮ್ಮ ತತ್ವವನ್ನ ಪಸರಿಸುತ್ತಾ ರಾಜಾದಿ ರಾಜರುಗಳು, ರಾಜವಂಶವೇ ಜೈನ ಧರ್ಮ ಸ್ವೀಕಾರ ಮಾಡಿದ್ದುದರ ಬಗ್ಗೆ ಇತಿಹಾಸ ಹೇಳುತ್ತೆ. ಸುಮಾರು 10ನೇ ಶತಮಾನದಲ್ಲಿ ಹೊಯ್ಸಳ ದೊರೆಗಳು ತಮ್ಮ ಆಡಳಿತಾವಧಿಯಲ್ಲಿ ಜೈನ ಧರ್ಮ ಪ್ರೋತ್ಸಾಹಿಸಿ ಜೈನ ಬಸದಿಗಳನ್ನು ನಿರ್ಮಿಸಿದರ ಬಗ್ಗೆ ಕುರುಹುಗಳು ಲಭ್ಯವಾಗ್ತವೆ. ಈಗ ಮೂಲ ವಿಷಯಕ್ಕೆ ಬರುವುದಾದರೆ, ಈ ಕೊಡಮು ಕ್ಷೇತ್ರ ಅಥವಾ ಈಗಿನ ಧರ್ಮಸ್ಥಳ ಹೇಗೆ ಹೆಗ್ಡೆ ಅಥವಾ ಪೆರ್ಗಡೆಯವರ ಹಿಡಿತಕ್ಕೆ ಬಂತು, ಈ ಬಗ್ಗೆ ದಾಖಲೆಗಳು ಅಥವಾ ಇತಿಹಾಸ ಏನು ಹೇಳುತ್ತೆ ಅನ್ನೋದನ್ನ ನೋಡೋದಾದ್ರೆ, ಹೆಗ್ಡೆ ಅಥವಾ ಹೆಗ್ಗಡೆ, ಪೆರ್ಗಡೆ ಎಂಬುದು ದಕ್ಷಿಣ ಕರಾವಳಿ ಮತ್ತು ಕೊಂಕಣ ಪ್ರದೇಶಗಳಲ್ಲಿ ಕಂಡುಬರುವ ಒಂದು ಕುಲ.
ಬರೀ ಈ ಮನೆತನ ಮಾತ್ರವಲ್ಲ, ಅಂದಿನ ರಾಜರ ಕಾಲದಲ್ಲಿಯೇ ತುಳುನಾಡಿನಲ್ಲಿಯೇ ಕುರುಬಗೌಡ ಬಂಟರು, ಸಾರಸ್ವತ ಬ್ರಾಹ್ಮಣರು, ಕನ್ನಡ ಜೈನರು, ಹವ್ಯಾಕ ಬ್ರಾಹ್ಮಣರು, ಕರುನಾಡಿನ ಒಕ್ಕಲಿಗರು ಸೇರಿದಂತೆ ಈ ಪ್ರದೇಶಗಳಲ್ಲಿ ಅನೇಕ ಹಿಂದೂ ಕುಲ ಬಾಂಧವರು ಇದ್ರು. ಈ ಹೆಗ್ಗಡೆ ಅನ್ನೋ ಪದ ಹುಟ್ಟಿಕೊಂಡಿದ್ದು ಅದು ರಾಜರು ನೀಡಿದ್ದ ಬಿರುದು. ಅಂದಿನ ಕಾಲದಲ್ಲಿ ರಾಜ್ಯಾಡಳಿತ ಭಾಷೆ ಹಳೆಗನ್ನಡ ಆಗಿದ್ದರಿಂದ ಹೆಗ್ಗಡೆ ಬದಲಿಗೆ ಪೆರ್ಗಡೆ ಎಂಬ ಬಿರುದು ಸಂದಿತ್ತು. ಇದರ ಅರ್ಥ ಗ್ರಾಮದ ಮುಖ್ಯಸ್ಥ ಅಥವಾ ಗೌಡ ಎಂದು. ಈ ಬಿರುದನ್ನು ನೀಡಿದವರು ಅಂದಿನ ಕಾಲದಲ್ಲಿ ತುಳುನಾಡಿನಲ್ಲಿ ಅಸ್ತಿತ್ವದಲ್ಲಿದ್ದ ಅಲುಪ ರಾಜವಂಶದ ಅರಸರು. ಆದರೆ ಅದು ಒಂದು ಜಾತಿ ಅಥವಾ ಧರ್ಮವಾಗಿರದೆ ರಾಜ ಶ್ರೇಣಿಯಾಗಿತ್ತು ಹೆಗ್ಗಡೆ ಎಂಬ ಬಿರುದು. ಹೀಗೆ ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು ಮತ್ತು ವಿಜಯನಗರದ ಅರಸರ ಸಾರ್ವಭೌಮತ್ವದಲ್ಲೂ ಕೂಡ ಹೆಗ್ಗಡೆ, ಶಾನುಭೋಗ, ಪೈಲ್ವಾನ, ಜಟ್ಟಿ ಹೀಗೆ ತಾವು ಮಾಡೋ ಕೆಲಸಗಳಿಂದಾಗಿ ಅವರಿಗೆ ಶ್ರೇಣಿ ಅಥವಾ ಬಿರುದನ್ನ ನೀಡುತ್ತಿದ್ರು ಎಂಬ ದಾಖಲೆಗಳು ಇತಿಹಾಸದ ಪುಟಗಳಲ್ಲಿ ಕಾಣಸಿಗುತ್ತೆ. ಹೀಗೆ ಅದರಲ್ಲಿ ಹೆಗ್ಗಡೆ ಶ್ರೇಣಿಯು ಗ್ರಾಮದ ಮುಖ್ಯಸ್ಥರು ಅಥವಾ ಗ್ರಾಮದ ಆಡಳಿತವನ್ನ ನಿರ್ವಹಿಸುವ ಅಧಿಕಾರವನ್ನ ಪಡೆದುಕೊಂಡಿದ್ದವರಿಗೆ ಹೆಗ್ಗಡೆ ಎಂಬ ಬಿರುದನ್ನು ನೀಡಲಾಗ್ತಿತ್ತು. ಇದು ಕಾಲಾಂತರದಲ್ಲಿ ಆನುವಂಶಿಕವಾಗಿ ಪಡೆದು ಉಪನಾಮವಾಗಿ ವಿಕಸನಗೊಳ್ತು. ಪೆರ್ಗಡೆ, ಹೆರ್ಗಡೆ, ನಾಡಬವ್ವ, ನಲಗಮಿಗ, ಪ್ರಭು ಮತ್ತು ಗಾವುಂಡ ಮುಂತಾದ ಇತರ ಬಿರುದುಗಳು ಕೂಡ ಸೇರಿಕೊಂಡಿದ್ವು. ಪಶ್ಚಿಮ ಗಂಗರಾಜರು ಮನೆ ಪೆರ್ಗಡೆ ಮತ್ತು ಸುಂಕ ವರ್ಗೇಟ್ಸ್ ಎಂಬ ಅಧಿಕಾರಿಗಳನ್ನ ತಮ್ಮ ಆಸ್ಥಾನದಲ್ಲಿ ಹೊಂದಿದ್ದರ ದಾಖಲೆಗಳು ಸಿಗುತ್ತವೆ. ಅಲುವಕೇಡದಾದ್ಯಂತ ಸ್ಥಳೀಯ ಮುಖ್ಯಸ್ಥರನ್ನ ಅರಸು, ದೊರೆ, ಬಲ್ಲಾಳ, ಹೆಗ್ಗಡೆ ಮತ್ತು ವರ್ಗಡೆ ಮುಂತಾದ ವಿಭಿನ್ನ ಬಿರುದುಗಳಿಂದ ಕರೆಯಲಾಗ್ತಿತ್ತು. ಹೆಗ್ಗಡೆಯವರು ಮಧ್ಯಕಾಲೀನ ಕರ್ನಾಟಕದ ಆಲುವಖೇಡ ಪ್ರದೇಶದಲ್ಲಿ ಸಣ್ಣ ಸಂಸ್ಥಾನಗಳನ್ನು ಹೊಂದಿದ್ದ ಸ್ಥಳೀಯ ಮುಖ್ಯಸ್ಥರಾಗಿದ್ದವರು. ಆಗಾಗ್ಗೆ ಪ್ರಾಂತ್ಯಗಳ ನಡುವೆಯೇ ತಮ್ಮೊಳಗೆ ಪರಸ್ಪರ ಸಶಸ್ತ್ರ ಸಂಘರ್ಷಗಳಲ್ಲಿ ತೊಡಗಿರುತ್ತಿದ್ದರು. ಇದನ್ನ ರಾಜಸಭೆಯಲ್ಲಿ ಪರಿಹರಿಸಲಾಗ್ತಿತ್ತು. ಹೀಗೆ ಹೆಗ್ಗಡೆ ಅಂದರೆ ಗುತ್ತೇದಾರ ಎಂಬ ಅರೆ ಉಳಿಗಮಾನ್ಯ ಭೂಮಾಲೀಕನಿಗೆ ಸಮಾನವಾಗಿತ್ತು. ಅವರ ಕುಲ ವಿಶಾಲವಾದ ಭೂ ಪ್ರದೇಶಗಳನ್ನು ಹೊಂದಿದವು. ತಮ್ಮ ರಾಜರ ಅಣತಿಯಂತೆ ರಾಜ್ಯದ ಪರವಾಗಿ ಆದಾಯವನ್ನ ಸಂಗ್ರಹಿಸುತ್ತಿದ್ದರು. ಹೆಗ್ಗಡೆಯವರ ಒಡೆತನದ ಭೂಮಿಯನ್ನ ಆಹಾರ ಮತ್ತು ವ್ಯಾಪಾರಕ್ಕಾಗಿ ಬೆಳೆಗಳನ್ನ ಬೆಳೆಸುವ ಬಾಡಿಗೆದಾರರಿಗೆ ಗುತ್ತಿಗೆಯನ್ನು ನೀಡಲಾಗ್ತಿತ್ತು. ಅವರು ಉತ್ಪನ್ನದ ಒಂದು ಭಾಗವನ್ನ ರಾಜ್ಯಕ್ಕೆ ತೆರಿಗೆಯಾಗಿ ಪಾವತಿಸುತ್ತಿದ್ರು. ಉತ್ಪನ್ನದ ಉಳಿದ ಪಾಲನ್ನ ಭೂಮಾಲೀಕರು ಇಟ್ಟುಕೊಳ್ತಿದ್ರು. ಹೆಗ್ಗಡೆಯವರು ಭೂತ ಪೂಜೆ, ದೈವಗಳ ಆರಾಧನೆ, ದೇವಾಲಯಗಳ ಧಾರ್ಮಿಕ ಆಡಳಿತದೊಂದಿಗೆ ಕೂಡ ಸಂಬಂಧವನ್ನ ಹೊಂದಿದ್ರು. ಅಲ್ಲದೆ ತುಳುನಾಡಿನ ಹವ್ಯಕ ಬ್ರಾಹ್ಮಣರೊಂದಿಗೂ ತುಳು ಬಂಟರೊಂದಿಗೂ ನಿಕಟ ಸಂಬಂಧವನ್ನ ಹೊಂದಿದ್ದರ ಬಗ್ಗೆ ಇತಿಹಾಸ ಕೂಡ ಇದೆ. ಇನ್ನು ಇಲ್ಲಿನ ಬೆಳವಣಿಗೆ ಹಾಗೂ ಧಾರ್ಮಿಕ ನಂಬಿಕೆಗಳ ಕಡೆ ಗಮನ ಹರಿಸಿದ್ರೆ ಶ್ರವಣ ಬೆಳಗೊಳ್ಳದಂತೆ ಧರ್ಮಸ್ಥಳದಲ್ಲೂ ಬಾಹುಬಲಿಯ ಪ್ರತಿಮೆ ಇದೆ. ಧರ್ಮಸ್ಥಳದಾದ್ಯಂತ ಜೈನ ಧರ್ಮದ ಪ್ರಭಾವ ಸ್ಪಷ್ಟವಾಗಿ ಕಂಡುಬರುತ್ತೆ. ಇನ್ನು ಧರ್ಮಸ್ಥಳದಲ್ಲಿ ನೆಲೆಗೊಂಡಿರುವ ಪುರಾತನ ದೇವಾಲಯವಾದ ಶ್ರೀ ಮಂಜುನಾಥೇಶ್ವರ ದೇವಾಲಯದ ಇತಿಹಾಸ ಮತ್ತು ಅದರ ಮೂಲದ ಬಗ್ಗೆ ಹೇಳೋದಾದ್ರೆ ಈ ದೇವಾಲಯಕ್ಕೆ ಸುಮಾರು 800 ವರ್ಷಗಳಷ್ಟು ಇತಿಹಾಸವಿದೆ. ಶ್ರೀ ಕ್ಷೇತ್ರಕ್ಕೆ ಶಿವಲಿಂಗವನ್ನ ಅಣ್ಣಪ್ಪ ಎಂಬ ಮಹಾನ್ ಶಕ್ತಿಯನ್ನ ಹೊಂದಿದ್ದ ಸ್ಥಳೀಯ ವ್ಯಕ್ತಿ ಧರ್ಮಸ್ಥಳಕ್ಕೆ ತಂದರು ಎಂದು ಹೇಳುವ ಕಥೆ ಇದೆ. 800 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡದ ಆಗಿನ ಗ್ರಾಮವಾದ ಮಲ್ಲರ್ಮಾಡಿಯಲ್ಲಿ ಧರ್ಮಸ್ಥಳವನ್ನ ಕುಡುಮ ಎಂದು ಕರೆಯಲಾಗ್ತಿತ್ತು. ಇಲ್ಲಿ ಜೈನ ಧರ್ಮದ ಅನುಯಾಯಿಯಾಗಿದ್ದಂತಹ ಬಿರ್ಮಣ್ಣ ಪೆರ್ಗಡೆ ಮತ್ತು ಅವರ ಪತ್ನಿ ಅಮ್ಮು ಬಲ್ಲಾಳ್ತಿ ಕುಟುಂಬ ನೆಲ್ಯಾಡಿ ಬೀಡು ಎಂಬ ಮನೆಯಲ್ಲಿ ವಾಸಿಸುತ್ತಿದ್ರು. ಅಲ್ಲಿಯೇ ಈಗ ಇರುವ ಚಂದ್ರನಾಥ ಬಸ್ತಿಯೂ ಇತ್ತು. ಸರಳ, ಧರ್ಮನಿಷ್ಠರು ಹಾಗೂ ಔದಾರ್ಯ ಮತ್ತು ಆತಿಥ್ಯಕ್ಕೆ ಹೆಸರಾಗಿದ್ದಂತಹ ಕುಟುಂಬ. ಅದೊಂದು ದಿನ ಪೆರ್ಗಡೆಯವರ ಕನಸಿನಲ್ಲಿ ಧರ್ಮ ದೈವಗಳು ಕಾಣಿಸಿಕೊಂಡು ದೇವತೆಗಳು ಮನುಷ್ಯ ರೂಪವನ್ನು ತಾಳಿ ಆನೆ, ಕುದುರೆಗಳ ಮೇಲೆ ಕುಳಿತುಕೊಂಡು ಪರಿವಾರ ಸಮೇತರಾಗಿ ರಾಜ ವೈಭವದಿಂದಲೂ ದೈವಿಕವಾದ ತೇಜಸ್ಸಿನಿಂದಲೂ ಕೂಡಿದವರಾಗಿ ನೆಲ್ಯಾಡಿ ಬೀಡಿಗೆ ಬಂದು ಹೊಕ್ಕಂತೆ ಕನಸು ಕಂಡ್ರು. ಅಲ್ಲದೆ ತಾಯಿ ಅಮ್ಮುದೇವಿ ಬಲ್ಲಾಳ್ತಿಯವರು ಆ ದೈವಗಳನ್ನ ವಿನಯಾಧಾರಗಳಿಂದ ಸತ್ಕರಿಸುತ್ತಾರೆ. ಇವರ ಉಪಚಾರದಿಂದ ಸಂತುಷ್ಟರಾದ ದೈವಗಳು, ಪೆರ್ಗಡೆ, ನಿಮ್ಮ ವಾಸದ ಮನೆ ನೆಲ್ಯಾಡಿ ಬೀಡನ್ನ ನಮಗೆ ಬಿಟ್ಟುಕೊಡು, ನೀವು ಬೇರೆ ಮನೆಯನ್ನ ಹತ್ತಿರದಲ್ಲಿಯೇ ಕಟ್ಟಿ ವಾಸ ಮಾಡಿರಿ ಎಂದು ತಿಳಿಸಿ ಅವರಿಗೆ ಐಶ್ವರ್ಯವು ಅಕ್ಷಯವಾಗಲಿ ಎಂದು ಹರಸಿ ಮಾಯವಾದಂತೆ ಕನಸನ್ನ ಕಂಡರು. ಆಗ ಪೆರ್ಗಡೆಯವರು ಮತ್ತು ದೇವಿ ಬಲ್ಲಾಳ್ತಿಯಮ್ಮನವರು ಬಂದವರು ಸಾಮಾನ್ಯ ಮನುಷ್ಯರಲ್ಲವೆಂದು, ತಮ್ಮನ್ನ ಪರೀಕ್ಷೆ ಮಾಡಲು ಬಂದಂತಹ ದೇವತೆಗಳೆಂದು ಅವರಿಗೆ ತೂಗುವ ಉಯ್ಯಾಲೆ, ಮಂಚಗಳನ್ನಿಟ್ಟು ದೀಪ ಧೂಪಗಳಿಂದ ಸತ್ಕರಿಸುತ್ತಾ ಬಂದರು. ಆನಂತರ ಮತ್ತೆ ಪೆರ್ಗಡೆಯವರ ಕನಸಿನಲ್ಲಿ ಕಾಣಿಸಿಕೊಂಡ ದೈವಗಳು, ನಾವು ಕಾಳರಾಹು, ಕಳರ್ಕಾಯಿ, ಕುಮಾರಸ್ವಾಮಿ, ಕನ್ಯಾಕುಮಾರಿ ಎಂಬ ದೇವತೆಗಳು. ನಾವು ತೋರುವ ಸ್ಥಳದಲ್ಲಿ ನಮಗೆ ಬೇರೆ ಬೇರೆ ಗುಡಿಗಳನ್ನು ಕಟ್ಟಿಸಿ ಕಾಲಕಾಲಕ್ಕೆ ಪರ್ವ ನಾಡಾವಳಿಗಳನ್ನು ಮಾಡಿಸಬೇಕು. ಉತ್ತಮ ಕುಲದ ಇಬ್ಬರನ್ನ ನಮಗೆ ಪಾತ್ರಿಗಳಾಗಿ ನೇಮಿಸಬೇಕು. ನಮ್ಮ ಧೂತನಾದ ಅಣ್ಣಪ್ಪನಿಂದ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುವೆವು.
ಆಯಾ ಕಾಲದಲ್ಲಿ ನಡೆಯುವ ಕಾರ್ಯಗಳಿಗೆ ಲೋಪವಾಗದಂತೆ ಕಾರ್ಯನಿರ್ವಾಹ ಮಾಡುವುದಕ್ಕಾಗಿ ಯೋಗ್ಯರಾದ 4 ಮಂದಿಯನ್ನ ನೀವು ನೇಮಿಸಿ ನಿಮ್ಮ ಸಹಕಾರಕ್ಕಾಗಿ ಇಟ್ಟುಕೊಳ್ಳಬೇಕು. ನೀವು ಭಕ್ತಿ ಶ್ರದ್ಧೆಗಳಿಂದ ನಮ್ಮನ್ನ ಆರಾಧಿಸಿಕೊಂಡು ಬಂದರೆ ನಿಮ್ಮ ಕುಟುಂಬ ಸಂಪತ್ತು ಆಯುರಾರೋಗ್ಯಾದಿಗಳನ್ನ ಅಭಿವೃದ್ಧಿಯನ್ನ ಕರುಣಿಸುವೆವು. ದೇಶ ದೇಶಾಂತರಗಳಲ್ಲಿ ನಮ್ಮ ಪ್ರಭಾವವನ್ನು ಬೀರಿ ಧಾರಾಳವಾಗಿ ಹರಿಕೆ ಕಾಣಿಕೆಗಳನ್ನು ತರಿಸಿಕೊಡುವೆವು. ಅದರಿಂದ ಸರ್ವರಿಗೂ ಏಕ ಪ್ರಕಾರವಾದ ದಾನ ಧರ್ಮಗಳು ಸದಾಕಾಲವೂ ನಡೆಯುತ್ತಿರಬೇಕು. ನಿಮ್ಮ ಮಾತನ್ನ ನಿಜ ಮಾಡಿಕೊಟ್ಟು ನಿಮ್ಮ ಬೆಂಬಲವಾಗಿ ನಿಂತು ಸರ್ವ ಕಾರ್ಯಗಳಲ್ಲೂ ಜಯ ತಂದುಕೊಡುವೆವು. ಇದಕ್ಕೆ ವಿರೋಧವಾಗಿ ನಡೆದರೆ ನಿಮಗೆ ಕೆಡುಕುಂಟು ಮಾಡುವೆವು ಎಂದು ಎಚ್ಚರಿಕೆ ನೀಡಿ ಮಾಯವಾಗ್ತಾರೆ. ಎಚ್ಚರಗೊಂಡ ಬೀರ್ಮಣ್ಣ ಪೆರ್ಗಡೆಯವರು ಆನಂದಾತಿಶಯದಲ್ಲಿ ಮಿಂದು ತಮ್ಮ ಧರ್ಮಪತ್ನಿ ಅಮ್ಮು ಬಲ್ಲಾಳ್ತಿಯವರೊಂದಿಗೆ ದೈವಗಳ ಆಸೆಯಂತೆ ಪೆರ್ಗಡೆ ಅವರು ನ್ಯಾಯ ದೇವತೆಗಳಾದ ಕಾಳರಾಹು, ಕಳರ್ಕಾಯಿ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿಯನ್ನ ಸ್ಥಾಪಿಸ್ತಾರೆ. ಇದಾದ ಬಳಿಕ ಕುಡುಮ 4 ಧರ್ಮ ದೈವಗಳ ವಾಸಸ್ಥಾನವಾಯಿತು. ಈ ದೈವಗಳಿಗೆ ಪೂಜಿಸಲು ಪೆರ್ಗಡೆ ಅವರು ಬ್ರಾಹ್ಮಣ ಅರ್ಚಕರನ್ನ ಆಹ್ವಾನಿಸ್ತಾರೆ. ಈ ವೇಳೆ ಅರ್ಚಕರು ದೈವಗಳ ಪಕ್ಕದಲ್ಲಿ ಶಿವಲಿಂಗವನ್ನ ಸ್ಥಾಪಿಸುವಂತೆ ಸೂಚಿಸ್ತಾರೆ. ಅದರಂತೆ ಮಂಗಳೂರಿನ ಕದ್ರಿ ಮಂಜುನಾಥೇಶ್ವರ ದೇಗುಲದಿಂದ ಲಿಂಗ ತರುವಂತೆ ಅಣ್ಣಪ್ಪ ಸ್ವಾಮಿಯನ್ನ ಕಳುಹಿಸಲಾಯಿತು. ಅಣ್ಣಪ್ಪ ತಂದ ವಿಗ್ರಹವನ್ನ ಧರ್ಮಸ್ಥಳದಲ್ಲಿ ಇಟ್ಟು ದೇಗುಲ ನಿರ್ಮಾಣ ಮಾಡಲಾಯಿತು. ಮುಂದೆ 16ನೇಯ ಶತಮಾನದಲ್ಲಿ ಶ್ರೀ ದೇವರಾಜ ಹೆಗ್ಗಡೆ ಅವರು ಶ್ರೀ ವಾದಿರಾಜ ಸ್ವಾಮಿಯನ್ನ ಧರ್ಮಸ್ಥಳಕ್ಕೆ ಬರಲು ಆಹ್ವಾನವನ್ನು ನೀಡುತ್ತಾರೆ. ಆದರೆ ವಾದಿರಾಜ ಸ್ವಾಮೀಜಿ ಆಹಾರ ಸ್ವೀಕರಿಸಲು ನಿರಾಕರಿಸ್ತಾರೆ. ಏಕೆಂದರೆ ಶ್ರೀ ಮಂಜುನಾಥ ದೇವರ ವಿಗ್ರಹವನ್ನ ವೈದಿಕ ವಿಧಿಗಳ ಪ್ರಕಾರ ಪವಿತ್ರ ಮಾಡಿಲ್ಲ ಅಂತ ಹೇಳಿದ್ರಂತೆ. ಹೀಗಾಗಿ ಹೆಗ್ಗಡೆಯವರು ಅವರ ಬಳಿಯೇ ಮನವಿ ಮಾಡ್ತಾರೆ. ಬಳಿಕ ವಾದಿರಾಜ ಸ್ವಾಮಿಗಳು ಇಲ್ಲಿ ಶಿವಲಿಂಗವನ್ನ ಪವಿತ್ರಗೊಳಿಸಿದ್ರು. ಅಲ್ಲದೆ ಈ ಸ್ಥಳಕ್ಕೆ ಧರ್ಮಸ್ಥಳ ಅಂತ ಹೆಸರಿಟ್ಟು ಇಲ್ಲಿ ದಾನ ಧರ್ಮವನ್ನೇ ಆರಾಧಿಸಬೇಕು ಅಂತ ತಿಳಿಸ್ತಾರೆ. ಅಂದಿನಿಂದ ಈ ಸ್ಥಳ ಧರ್ಮಸ್ಥಳ ಆಯಿತು ಅಂತ ಹೇಳ್ತಾರೆ. ಇಂದು ಆ ಕ್ಷೇತ್ರ ಖಾಸಗಿ ಸ್ವತ್ತು, ಅಲ್ಲದೆ ಜೈನ ಮನೆತನಕ್ಕೆ ಸೇರಿತ್ತು. ಜೈನಾಡಳಿತಕ್ಕೆ ಒಳಪಟ್ಟಿದ್ದು ಅನ್ನೋದು ತಿಳಿದಿರುವಂಥದ್ದೇ ಅಲ್ಲದೆ ಸುಪ್ರೀಂನಲ್ಲೂ ಅದಕ್ಕೆ ಸಂಬಂಧಿಸಿದ ದಾಖಲೆಗಳಿವೆ. ಇನ್ನು ಈಗಿನ ವಿಚಾರಕ್ಕೆ ಬರುವುದಾದರೆ 2012ರಲ್ಲಿ ಧರ್ಮಸ್ಥಳದಲ್ಲಿ ಭೀಕರವಾಗಿ ಮತ್ತು ದಾರುಣವಾಗಿ ಹತ್ಯೆಯಾದ ಸೌಜನ್ಯ ಇಂದಿಗೂ ಆ ಮಣ್ಣಿನಲ್ಲಿ ಮಾತ್ರವಲ್ಲ, ಪ್ರತಿಯೊಬ್ಬ ಮಾನವೀಯತೆ ಇರುವ ವ್ಯಕ್ತಿಯಲ್ಲೂ ಜೀವಂತವಾಗಿದ್ದಾಳೆ. ಆಕೆ ಅನುಭವಿಸಿದ್ದ ನೋವು, ನರಕಯಾತನೆ, ಹಿಂಸೆ ಎಲ್ಲವನ್ನೂ ಇಂದಿಗೂ ಆಕೆ ನಮ್ಮೆಲ್ಲರ ಮೂಲಕ ವ್ಯಕ್ತಪಡಿಸುತ್ತಿದ್ದಾಳೆ ಎನ್ನುವುದು ಮಾತ್ರ ಸುಳ್ಳಲ್ಲ. ಇಂದಿಗೆ 13 ವರ್ಷಗಳು ಸಂದರೂ ಕೂಡ ಆ ಅಮಾಯಕ ಯುವತಿಯ ಆತ್ಮ ಅದೆಷ್ಟು ನರಳುತ್ತಿದೆಯೋ ಹೇಳೋಕೆ ಅಸಾಧ್ಯ. ಇಲ್ಲಿ ಜಾತಿ ಧರ್ಮವನ್ನು ಮೀರಿ ಜನ ಸೌಜನ್ಯಾಳಿಗೆ ನ್ಯಾಯಪರ ಧ್ವನಿ ಎತ್ತಿರುವುದು ನಿಜಕ್ಕೂ ಆಕೆ ಇನ್ನೂ ಜೀವಂತವಾಗಿದ್ದಾಳೆ, ನ್ಯಾಯಕ್ಕಾಗಿ ಅಂಗಲಾಚುತ್ತಿದ್ದಾಳೆ ಅನ್ನೋ ಸ್ಪಷ್ಟ ಚಿತ್ರಣ ಸಿಗುತ್ತೆ. ನಾನಿಲ್ಲಿ ಈ ಪುಣ್ಯ ಕ್ಷೇತ್ರದ ಬಗ್ಗೆ ಯಾಕೆ ವಿವರಣೆ ನೀಡಿದೆ ಅಂದರೆ ಈ ಸ್ಥಳ ಎಂದೆಂದಿಗೂ ಪರಮ ಪವಿತ್ರವೇ. ಈ ಸ್ಥಳದ ಬಗ್ಗೆ ಮಾತನಾಡುವ ಯೋಗ್ಯತೆ ನಮಗಿಲ್ಲ. ಆದರೆ ಇಲ್ಲಿ ನಡೆದಿರುವಂತಹ ಅತಿಮಾನುಷ್ಯ ಕೃತ್ಯಗಳ ಹಿಂದಿನ ಕಾಣದ ಮುಖವಾಡ ಬಯಲಾಗಲೇಬೇಕು. ಆ ಪವಿತ್ರ ನೆಲಕ್ಕೆ ಮಲಿನ ಮಾಡಿದ ಆ ದುಷ್ಟ ನೆರಳು ಇಡೀ ಸಮಾಜದ ಮುಂದೆ ಬೆತ್ತಲಾಗಲೇಬೇಕು. ಅದಕ್ಕೆ ಸಾಕ್ಷಿಯೇ ಮಂಜುನಾಥ ಸ್ವಾಮಿ ಮತ್ತು ಅದರ ಹೊಣೆಯೇ ಅಣ್ಣಪ್ಪ ಸ್ವಾಮಿಗೆ ಬಿಟ್ಟದ್ದು. ಕೊನೆಗೊಂದು ಮಾತು ಸ್ನೇಹಿತರೆ, ವಿಕೃತ ಗೋಮುಖ ವ್ಯಾಘ್ರಗಳ ಕೈಯಲ್ಲಿ ನರಳಿ ಆ ದಿವ್ಯ ನೆಲೆಯಲ್ಲಿ ಹತರಾದಂತಹ ಸೌಜನ್ಯ, ನಾರಾಯಣ ಮತ್ತು ಯಮುನಾ ಕೇಸ್, ವೇದವಲ್ಲಿ ಕೇಸ್, ಬ್ಯಾಂಕ್ ಮ್ಯಾನೇಜರ್ ಕೇಸ್ ಮತ್ತು ಪದ್ಮಲತಾ ಕೇಸಲ್ಲೂ ಭೀಕರವಾಗಿ ಕೊಲೆಯಾದ ಅಷ್ಟು ಆತ್ಮಗಳಿಗೂ ಉತ್ತರ ನೀಡುವುದು ಅಲ್ಲಿ ನೆಲೆ ನಿಂತ ದೈವಗಳ ಕೆಲಸ. ಇಲ್ಲಿ ದೈವಗಳು ನೆಲೆಸಿರುವುದು ನಿಜವೇ ಆಗಿದ್ರೆ ಮುಚ್ಚಿಟ್ಟ ಬಚ್ಚಿಟ್ಟ ಸತ್ಯ ಕಥೆಗಳು ಹೊರ ಬಂದೇ ಬರುತ್ತವೆ. ಅಂಥವರಿಗೆ ಕಠಿಣಾತಿ ಕಠಿಣ ಶಿಕ್ಷೆಗಳಂತೂ ದಕ್ಕೇ ತೀರುತ್ತೆ. ಯಾರಿಂದಲಾದರೂ ವಿನಾಯಿತಿ ಸಿಗಬಹುದೇನೋ, ಆದರೆ ಶ್ರೀ ಅಣ್ಣಪ್ಪ ಸ್ವಾಮಿಯಿಂದ ಯಾವುದೇ ರಿಯಾಯಿತಿ ವಿನಾಯಿತಿ ಸಿಗಲಾರದು. ಕಾಲಾಯ ತಸ್ಮೈ ನಮಃ. ದುರ್ರುಳರು ಮಾಡಿದ ಅನಾಚಾರಕ್ಕೆ ದೈವಗಳ ಅವಹೇಳನ, ಪವಿತ್ರ ಪುಣ್ಯಕ್ಷೇತ್ರದ ಅವಹೇಳನ ಸಲ್ಲದು ಎಂಬುದು ನಮ್ಮ ಭಾವನೆ. ನಂಬಿಕೆ ಕಳೆದುಕೊಂಡರೇನಿದೆ ಬದುಕು ಅಲ್ವಾ? ಸೌಜನ್ಯ ಚಾಮುಂಡಿಯಂತೆ ಮೇಲೆದ್ದಿದ್ದಾಳೆ, ಆಕೆಯೇ ಮುಂದಿನ ದಾರಿ. ಇದಿಷ್ಟು ಧರ್ಮಸ್ಥಳದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.